ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟೊಂದು ಬಿಸಿಲಲ್ಲೂ ನಮ್ಮ ಗಾರ್ಡನ್ ಅಲ್ಲಿ ಕಲರ್ ಹೂವು ಅರಳ್ತಾ ಇದಾವೆ. ನೋಡಕ್ಕೂ ಒಂಥರ ಖುಷಿ ಅಂತ ಹಾಗೆ ನೀರು ಹಾಕ್ಬಿಟ್ಟು ಗಿಡಕ್ಕೆ ಆಮೇಲೆ ಹೂ ಕುಯ್ಕೊಳ್ಳೋಣ ಅಂತ ಹೇಳಿ ಕುಯ್ತಾ ಇದ್ದೀನಿ. ಪೂಜೆಗೆ ಆಗುತ್ತೆ ಅಂತ ಹೇಳಿ. ಒಂಬಾಳೆ ಇದು ಇನ್ನೂ ಅರಳಿಲ್ಲ, ಹಾಗೆ ಇದೆ. ಗರಿ ಮಾತ್ರ ಕೆಳಗಡೆ ಬಿದ್ದಿತ್ತು. ಸೊ ಅದನ್ನ ತೆಗ್ದಾಕೋಣ ಅಂತ ಎಲ್ಲಾನು ಕ್ಲೀನ್ ಮಾಡ್ತಾ ಇದ್ದೆ. ದಿನಕ್ಕೆ ಒಂದು 30 ಹೂವು ಆದ್ರೂ ಅರಳುತ್ತೆ ದಾಸವಾಳದ ಹೂವು. ಹಾಗೆ ದುಂಡ್ಮಲ್ಗೆನೂ ಅಷ್ಟೇ ಚೆನ್ನಾಗಿ ಹೂ ಬಿಟ್ಟು ಪೂಜೆ ರೂಮಲ್ಲಿ ಫೋಟೋದಲ್ಲಿ ನೋಡಕ್ಕೆ ಒಂಥರ ಅಂದವಾಗಿ ಕಾಣಿಸ್ತಾ. ಬೆಳಗ್ಗೆ ಮಡ್ಸಿರ್ತೀನಿ, ಈವ್ನಿಂಗ್ ಪೂಜೆ ಮಾಡೋ ಅಷ್ಟರಲ್ಲಿ ಮತ್ತೆ ತೆಗೆದು ಬಿಡ್ತೀನಿ. ಬಿಸಿಲಿಗೆಲ್ಲ ಬಾಡೋದಂಗ ಆಗಿರುತ್ತೆ. ಮತ್ತೆ ಈ ದಾಸವಾಳ ಇದು ಒಂದೇ ಸುತ್ತಿನ ದಾಸವಾಳ ಆಗಿರೋದ್ರಿಂದ ಬೇಗನೆ ಬಾಡೋಗ್ಬಿಡುತ್ತೆ. ಹಾಗಾಗಿ ಗಿಡದಲ್ಲೇ ಬಾಡೋದ್ರಕ್ಕಿಂತ ದೇವ್ರ ಫೋಟೋಕ್ಕಾದ್ರೂ ಹೂ ಹಾಕ್ಬಿಡೋಣ ಅಂತ ದೇವ್ರ ಫೋಟೋಕ್ಕೂ ಹಾಕ್ತೀನಿ. ಉಳ್ದಂತ ಹೂವನ್ನ ಹುರುಳಿಲ್ ಹಾಗೆ ಡೆಕೋರೇಷನ್ ಮಾಡಿ ಇಟ್ಬಿಡ್ತೀನಿ. ಹುರುಳಿಲ್ ಹಾಕಿದ್ರೆ ಇಡೀ ದಿನ ಎಲ್ಲ ಚೆನ್ನಾಗಿರುತ್ತೆ. ನೀರಲ್ಲಿ ಹಾಕಿಟ್ಟಿರ್ತೀನಲ್ಲ. ಫೋಟೋದಲ್ಲಿ ಹಾಕಿರೋದು ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಗ ಬಾಡೋದು ಜಾಸ್ತಿ ಇರೋದ್ರಿಂದ ದಿನಕ್ಕೆ 2 ಸಲ ನೀರು ಹಾಕ್ಬೇಕು ಗಿಡಕ್ಕೆ. ಬೆಳಗ್ಗೆ ಟೈಮ್ ಒಂದು 1/2 ಅವರ್, ಈವ್ನಿಂಗ್ ಟೈಮ್ ಒಂದು 1/2 ಅವರ್ ನೀರನ್ನ ಹಾಕ್ತೀನಿ. ಇಲ್ಲಾಂದರೆ ಗಿಡ ಫುಲ್ ಬಾಡೋಗ್ಬಿಡುತ್ತೆ. ಹಾಗಾಗಿ ಸುಮ್ಮನೆ ಇಷ್ಟೆಲ್ಲ ತಂದು ಹಾಕೊಂಡು ವೇಸ್ಟ್ ಆಗೋಗ್ಬಿಡುತ್ತಲ್ಲ ಅಂತ ಹೇಳಿಬಿಟ್ಟು 1-2 ಟೈಮ್ ನೀರನ್ನ. ಹಾಗೆ ಈ ನಮ್ಮನೆ ಅಡಿಕೆ ಮರದಲ್ಲಿ ಇದು 4ನೇ ಒಂಬಾಳೆ ಹೂವು ಬಿಡ್ತಿರೋದು. ಇದೊಂದೇ ಮರದಲ್ಲಿ ಬಿಟ್ಟಿರೋದು ಇದುವರೆಗೂ. 4ನೇ ಒಂಬಾಳೆ ಹೂವು ಅರಳ್ತಿರೋದು. ಇದುವರೆಗೂ 3 ಒಂಬಾಳೆ ಹೂವು ಬಂತು, ಬಿಸಿಲಿಗೆ ಬಾಡೋಯ್ತು, ಒಂದು ಕಾಯಿ ಆಗಲಿಲ್ಲ. ಸೊ ಈ ಸಲ ಇದು ಯಾವ ರೀತಿ ಇರುತ್ತೆ ಅಂತ ನೋಡಿ. ಡೈಲಿ ಈ ಗಾರ್ಡನ್ ಏರಿಯಾನ ಕ್ಲೀನ್ ಮಾಡ್ಕೊಳ್ತೀನಿ. ಪಕ್ಕದ ಮನೆಯಲ್ಲಿ 2 ದೊಡ್ಡ ಮಾವಿನ ಮರ ಇದೆ. ಅದ್ರದ್ದು ಒಣಗಿದ ಎಲೆ ಎಲ್ಲ ಇಲ್ಲಿ ಬೀಳ್ತಾ ಇರುತ್ತೆ. ನೋಡೋಕೆ ಚೆನ್ನಾಗಿ ಕಾಣಿಸಲ್ಲ. ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಇವಾಗ ನೆಲಕ್ಕೂ ನೀರು ಹಾಕ್ಬಿಡ್ತೀನಿ. ನನ್ನ ದಿನ ವಾಕಿಂಗ್ ಮಾಡೋ ಏರಿಯಾ. ನಾನು ಡೈಲಿ ವಾಕ್ ಮಾಡೋ ಅಂಥ ಜಾಗ ಕಲ್ಲು ಸುಡ್ತಾಯಿತ್ತು ಅಂತ ಹೇಳಿಬಿಟ್ಟು ಕಲ್ ಮೇಲೂ ನೀರು ಹಾಕಿದ್ದೀನಿ. ಒಂದು ಅರ್ಧ ಗಂಟೆ ವಾಕ್ ಮಾಡಿ ಆಮೇಲೆ ಬಾಗಿಲಿಗೆ ಗುಡಿಸೋದು ಒರೆಸೋದು ಈ ರೀತಿ ಕೆಲಸನ ಮುಗಿಸ್ಕೊಳ್ತೀನಿ. ಸೊ ನಾನು ಒಂದೊಂದು ವ್ಲಾಗಲ್ಲೂ ಒಂದೊಂದು ವಿಷಯನ ಹೇಳ್ತೀನಿ. ಪ್ರಾಪರಾಗಿ ನಾನು ಕರೆಕ್ಟಾಗಿ ಒಂದು ಡೈಲಿ ವ್ಲಾಗ್ ಮಾಡಿದೆ ಅಂದರೆ ಒಂದು ಅರ್ಧ ಗಂಟೆ ವ್ಲಾಗ್ ಆಗೋಗ್ಬಿಡುತ್ತೆ. ಸೊ ನಾನು ಬೆಳಗ್ಗೆ 5:30 ಎಷ್ಟೇ ಕೆಲಸ ಆಗುತ್ತೆ. ಮಕ್ಕಳು ಸ್ಪೋರ್ಟ್ಸ್ ಕ್ಲಾಸ್ ಮುಗಿಸ್ಕೊಂಡು ಬರೋವಷ್ಟರಲ್ಲಿ ಅಂತ ಎಲ್ಲ ಕರೆಕ್ಟಾಗಿ ವ್ಲಾಗ್ ಮಾಡಿದೆ ಅಂದರೆ ಒಂದು ಅರ್ಧ ಗಂಟೆನಾದರೂ ಆ ವ್ಲಾಗ್ ಹೋಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಕಟ್ ಮಾಡಿ ನನ್ನ ಕೆಲಸಗಳೇನಿದೆ ಡೈಲಿ ವ್ಲಾಗು ಈ ರೀತಿ ಹೇಳ್ಕೊಂಡು. ಹಾಗೆ ಬೆಳಗ್ಗೆ ತಿಂಡಿಗೆ ರಾಗಿ ರೊಟ್ಟಿ ಮತ್ತು ಆಗ್ಲೆಕಾಯಿ ಪಲ್ಯ ಮಾಡಿದ್ದೆ. ನನಗೆ ಆಗ್ಲೆಕಾಯಿ ಪಲ್ಯನ ಗೊಜ್ಜು ರೀತಿ ಮಾಡೋದು ಇಷ್ಟ ಆಗಲ್ಲ. ಈ ರೀತಿ ಹುಡಿಯಾಗಿರಬೇಕು ತಿನ್ನೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗೆ ಆಗ್ಲೆಕಾಯಿ ಪಲ್ಯನ ನಮ್ಮನೆಯವ್ರಿಗೆ ನನಗೆ ಮಾತ್ರ ಮಾಡ್ಕೊಂಡಿದ್ದಂಥದ್ದು. ಮಕ್ಕಳಿಗೆ ಟೊಮೊಟೊ ಚಟ್ನಿ ಮಾಡಿಕೊಟ್ಟೆ. ಸೊ ಬೇಡ ಅಮ್ಮ ಅಂತ ಹೇಳಿದರು. ಇರಲಿ, ಓಕೆ, ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಟೊಮೊಟೊ ಚಟ್ನಿನೂ ಹಾಗೆ ರಾಗಿ ರೊಟ್ಟಿನ ಮಾಡಿಕೊಟ್ಟೆ. ಸೊ ಸ್ಕೂಲ್ಗೂ ಇದೇ ಲಂಚ್ನ ಪ್ಯಾಕ್ ಮಾಡಿಕೊಟ್ಟಿದ್ದೀನಿ. ಮಕ್ಕಳು ಸ್ಕೂಲ್ಗೂ ಕೂಡ ರಾಗಿ ರೊಟ್ಟಿನೇ ತಗೊಂಡೋಗ್ತಾರೆ. ತುಂಬ ಇಷ್ಟಪಟ್ಟು ತಿಂತಾರೆ ರಾಗಿ ರೊಟ್ಟಿನ. ನಮ್ಮನೇಲಂತೂ ವಾರದಲ್ಲಿ 3 ದಿನ ಅಕ್ಕಿ ರೊಟ್ಟಿ ಇಲ್ಲ ರಾಗಿ ರೊಟ್ಟಿ ಯಾವುದಾದ್ರೂ ಆಯಿತು, ರೊಟ್ಟಿ ಅಂತೂ ಇರಲೇಬೇಕು. ನಾವು ಹಾಸನವರೇ ಹಾಗೆ. ರಾಗಿ ಮುದ್ದೆ ರೊಟ್ಟಿ ಇಲ್ಲ ಅಂತ ಅಂದರೆ ಏನೋ ಒಂಥರ ಚೆನ್ನಾಗಿರೋ ತಿಂಡಿ ಮಾಡ್ಕೊಂಡು ತಿಂದ್ರೂ ರೊಟ್ಟಿ ತಿಂದಂಗೆ ಅನ್ಸಲ್ಲ, ಮುದ್ದೆ ತಿಂದಂಗೆ ಅನ್ಸಲ್ಲ. ಆ ರೀತಿ ಫೀಲ್ ಆಗ್ತಾ ಇರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿ ಸ್ಕೂಲಿಗೆ ಕಳಿಸ್ದೆ. ಸಲ ರಜಾ ಕೊಟ್ಟರೆ ಸ್ಕೂಲಲ್ಲಿ ಯಾಕಪ್ಪ ರಜಾ ಕೊಟ್ಟರು ಅಂತ ನಾನೇ ಗುಣಗ್ತಾ ಇದ್ದೆ. ಸೊ ಇವಾಗ ಈ ಬೇಸಿಗೆ ಟೈಮಲ್ಲಿ ಬೇಗ ರಜಾ ಕೊಟ್ಟರೆ ಸಾಕು ಅನ್ನಂಗೆ ಆಗೋಗ್ಬಿಟ್ಟಿದೆ. ಸೊ ತುಂಬ ಬಿಸಿಲಾಗಿರೋದ್ರಿಂದ ಹೆಂಗೆ ಕುತ್ಕೊಳ್ತಾರೆ ಇವರು ಕ್ಲಾಸ್ ರೂಮಲ್ಲಿ ಅನ್ನೋ ರೀತಿಲಿ ಅನಿಸ್ತಿರುತ್ತೆ. ಹಾಗೆ ಬಿಸಿಲು ಟೈಮಲ್ಲಿ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಿಂತ ಜಾಸ್ತಿ ಜ್ಯೂಸ್ ಕುಡಿದೇ ಹೊಟ್ಟೆ ತುಂಬಿಸ್ಕೊಳ್ಳೋದಾಗೋಗ್ಬಿಟ್ಟಿದೆ. ಲಿಕ್ವಿಡ್ ಐಟಮೇ ಜಾಸ್ತಿ ಆಗೋಗಿದೆ. ಮಜ್ಜಿಗೆ ಮಾಡೋದಾಗಿರ್ಬೋದು, ಇಲ್ಲ ಅಂತಂದರೆ ಜ್ಯೂಸ್ ಮಾಡೋದು ದಿನನಿತ್ಯ ಇದೇ ಹೋಗ್ತಾ ಇದೆ. ಬೆಳಗ್ಗೆ ಟಿಫನ್ ಆದಮೇಲೆ ಒಂದು ಟೈಮು ಜ್ಯೂಸು ಮತ್ತು ಮಧ್ಯಾಹ್ನ ಮಜ್ಜಿಗೆ. ಸೊ ಈ ಥರ ಆಗ್ತಾಯಿದೆ. ಗ್ರೇಪ್ಸ್ ಜ್ಯೂಸ್ ಮಾಡಿದ್ದೆ. ಹಾಗೆ ಇವಾಗ ಮಜ್ಜಿಗೆ ಮಾಡೋಣ ಅಂತ. ಹಾಗೆ ಮಜ್ಜಿಗೆ ಕುಡಿದ್ರೆ ಚೆನ್ನಾಗಿರಲ್ಲ, ಬರೀ ಮಜ್ಜಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಸಾಲ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸಾಂಬಾರು ಸೊಪ್ಪು, ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ, ಉಪ್ಪು, ಇಂಗು ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡರ್ ಮಾಡ್ಕೊಂಡು ಸೋಸ್ಕೊಂಡು 1-2 ಐಸ್ ಕ್ಯೂಬ್ ಹಾಕೊಂಡು ಕುಡಿದ್ರೆ 1-2 ಲೋಟ ಹೆಚ್ಚಿಗೆ ಮಜ್ಜಿಗೆ ಕುಡಿಯೋಣ ಅಂತ ಅನ್ನಿಸ್ತು. ಹಾಗೆ ನನಗೆ ಒಬ್ಬರು ಕಮೆಂಟಲ್ಲಿ ಮನೆ ಕೆಲಸಕ್ಕೆ ಹಾಳು ಇಟ್ಕೊಂಡಿಲ್ವಾ, ಎಲ್ಲ ಕೆಲಸನೂ ನೀವೇ ಮಾಡ್ತೀರಾ ಅಂತ ಕೇಳಿದರು. ಬಟ್ ಎಲ್ಲ ಕೆಲಸನೂ ನಾನೇ ಮಾಡೋ ಅಂಥದ್ದು. ನನಗೆ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಂಡ್ರೆ ಅಷ್ಟೊಂದು ಕಂಫರ್ಟಬಲ್ ಫೀಲ್ ಆಗೋಲ್ಲ. ಹಾಗಾಗಿ ನಾನೇ ಕೆಲಸ ಮಾಡ್ತೀನಿ. ಜಾಸ್ತಿ ಕೆಲಸ ಇತ್ತು ಅಂತಂದರೆ ಹೆಲ್ಪ್ ಮಾಡಿಕೊಡ್ತಾರೆ ಮನೆಯವರು. ಸೊ ಹಾಗಾಗಿ ಅಷ್ಟೇನು ದೊಡ್ಡ ಕೆಲಸ ಅಂತ ಅನ್ಸಲ್ಲ. ತುಂಬ ದಿನಗಳಾದಮೇಲೆ ನಮ್ಮನೆ ಹೂವಿನ ಕಳ್ಳಿನ ಕಂಡಿಡ್ದಿದ್ದೀನಿ. ಇವ್ರ ಹೆಸರು ಸ್ವೀಟಿ ಅಂತ. ಇವರೇ ನಮ್ಮನೆ ಹೂವಿನ ಕಡೆ ಬಾಕ್ಲಲ್ಲಿ ಇಟ್ಟಿರುವಂಥ ಹೂವು, ಹಾಗೆ ಪೂಜೆ ರೂಮ್ ಹೊಸ್ಲಲ್ಲಿ ಇಟ್ಟಿರುವಂಥ ಹೂವು ಎರಡನ್ನು ನಾನು ಹಿಂಗೆ ಮಡ್ಸಿ ಬಂದಿರ್ತೀನಿ. ಏನಾಯಿತು ಇವಾಗ ತಾನೇ ಇಟ್ಟು ಬಂದಿದ್ದೀನಲ್ಲ ಹೂವು ಅಂತ ನೋಡಿರ್ತೀನಿ. ಇವ್ರು ತಗೊಂಡು ತಿಂತಾರೆ. ನಾನು ನೋಡೇ ಇರಲಿಲ್ಲ ಹೂವು ತಗೊಂಡು ತಿನ್ನೋದ. ಅನ್ಸಿಕ ಕರೆದ್ಲು, ಅಮ್ಮ ಬನ್ನಿ ಇಲ್ಲಿ ದಿನ ಹೂವು ಎಲ್ಲಿ ಅಂತ ಕೇಳ್ತಾ ಇರ್ತೀರಲ್ಲ, ಇಲ್ಲಿ ನೋಡಿ ಬನ್ನಿ ನಿಮ್ಮ ಕಳ್ಳಿನ ಅಂತ ಕೇಳ್ತಾ ಇದ್ರು. ತುಂಬ ಕ್ಯೂಟಾಗಿ ತಗೊಂಡು ತಿಂತಾ ಇತ್ತು ಹೂವು.
ಮೌನ. ಹಾಗೆ ಶುಕ್ರವಾರದ ಪೂಜೆನ ಬೇಗ ಬೇಗ ಮಾಡಿ ಮುಗಿಸ್ತಾ ಇದ್ದೆ. ಬಟ್ ನನಗೆ ಈವ್ನಿಂಗು ಮ್ಯೂಸಿಕ್ ಈವೆಂಟ್ ಇತ್ತು, ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡಿ ಮುಗಿಸ್ತಿದ್ದೆ. ಜಾಸ್ತಿ ಕ್ಲಿಪ್ಪಿಂಗ್ ಏನು ತಗೊಳಕ್ ಹೋಗಿಲ್ಲ ಪೂಜೆ. ಫ್ರೈಡೆ ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ತುಂಬಾ ಫ್ರೈಡೆ ವ್ಲಾಗ್ನ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಬಹುದು. ಹಾಗೆ ನನಗೆ ಮೆಲೋಡಿ ಸಾಂಗ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ನನಗೆ ವೀಣೆ ನುಡ್ಸೋದು, ಫ್ಲೂಟು ಮ್ಯೂಸಿಕ್, ಹಾಗೆ ವೈಲಿನ್ ಮ್ಯೂಸಿಕ್ ತುಂಬಾ. ನಾವು ಬಂದಿರೋದು ವೈಲಿನ್ ಮ್ಯೂಸಿಕ್ ಈವೆಂಟ್ಗೆ. ನನ್ನ ಕ್ಲೋಸ್ ಫ್ರೆಂಡ್ ಇವರಲ್ಲಿ ತುಂಬಾ ಫೇಮಸ್ ಆಗಿರುವಂತ ವೈಲಿನ್ ಟೀಚರ್ ಇವರು. ಸೊ ತುಂಬಾ ದಿನಗಳಾದ್ಮೇಲೆ ನನ್ನ ಎಲ್ಲಾ ಫ್ರೆಂಡ್ಗಳನ್ನು ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯ್ತು ನನಗೆ. ನನಗೂ ಟೈಮ್ ಇರ್ತಿರ್ಲಿಲ್ಲ, ಹಾಗೆ ಫೋನಲ್ಲಿ ಮಾತಾಡ್ತಾ ಇದ್ವಿ, ಮುಖಾಮುಖಿ ಮೀಟ್ ಆಗಿರ್ಲಿಲ್ಲ. ಸೊ ಈ ರೀತಿ ಫಂಕ್ಷನ್ಗಳಲ್ಲೇ ಮೀಟ್ ಆಗೋಂಥ ಚಾನ್ಸಸ್ ಸಿಗುವಂಥದ್ದು. ಫಂಕ್ಷನ್ಗೆ 4 ಜನನು ಹೋಗಿದ್ವಿ. ಸೊ ತುಂಬ ರೇರು 4 ಜನನು ಹೋಗೋ ಅಂಥದ್ದು. ಒಂದ್ಸಲ ಹನ್ಸಿಕಾ ಬರಲ್ಲ ಅಂತ ಹೇಳ್ತಾಳೆ, ಇನ್ನೊಂದ್ಸಲ ರಿತ್ವಿಕ್ ಬರಲ್ಲ ಅಂತ. ಇಬ್ಬರಿಗೂ ಕ್ಲಾಸ್ ಇರುತ್ತೆ, ಹಾಗಾಗಿ ತುಂಬ ರೇರು ನಾವು 4 ಜನನು ಒಂದೇ ಫಂಕ್ಷನ್ಗೆ ಹೋಗೋ ಅಂಥದ್ದು. ಈ ಫಂಕ್ಷನ್ಗೆ ಬಂದಿದ್ದೀವಿ 4 ಜನನು. ಹಾಗೆ ಕೆಲವೊಂದು ನಮ್ಮ ಫೇವ್ರೆಟ್ ಸಾಂಗ್ಸ್ ಇರುತ್ತಲ್ವಾ, ಸೊ ಆ ರೀತಿ ಸಾಂಗ್ಗಳ ಮ್ಯೂಸಿಕ್ನು ಅವರು ಚೆನ್ನಾಗಿ ನುಡಿಸಿದ್ರು. ತುಂಬ ಇಷ್ಟ ಆಯಿತು. ಹಾಗೆ ನನ್ನ ಫ್ರೆಂಡ್ಸ್ ಬಂದಿದ್ರು ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಬ್ಬರಿಗೆ 5 ಮಂತ್ ಬೇಬಿ ಇದೆ. ಆ ಪಾಪನ್ನು ಕೂಡ ಕರ್ಕೊಂಡು ಬಂದಿದ್ರು. ಎಲ್ಲರೂ ಎತ್ಕೊಂಡು ಮುದ್ದಾಡ್ತಿದ್ರು. ಸೊ ನಾನು ಕೂಡ ಎತ್ಕೊಂಡು ಮುದ್ದಾಡಿದೆ. ಹಾಗೆ ತುಂಬಾ ವರ್ಷಗಳೇ ಆಗಿತ್ತು ಈ ರೀತಿ ಪುಟಾಣಿ ಪಾಪುನ ಎತ್ಕೊಂಡು ಮುದ್ದಾಡಿ. ನಾವು ಕೂಡ ಇನ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದೀವಿ ಅಂದ್ರೆ ಸ್ವಲ್ಪ ನಮ್ಮ ಮಾತುಕತೆ ಕೂಡ ಇರುತ್ತಲ್ವಾ, ಸ್ವಲ್ಪ ಹೊತ್ತು ಮಾತಾಡಿ. ತುಂಬಾ ದಿನಗಳ ನಂತರ ಎಲ್ಲ ಫ್ರೆಂಡನ್ನು ಮೀಟ್ ಮಾಡಿರೋದ್ರಿಂದ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ರಿತ್ವಿಕ್ ಕ್ರಿಕೆಟ್ ಸ್ಪೋರ್ಟ್ಸ್ಗೆ ಹೋಗೋಕ್ಕಿಂತ ಮುಂಚೆ ಅಥ್ಲೆಟಿಕ್ಸಿಗೆ ಹೋಗಿದ್ದ. 1-2 ವರ್ಷ ಅಥ್ಲೆಟಿಕ್ಸ್ಗೆ ಹೋಗಿ ಆಮೇಲೆ ಕ್ರಿಕೆಟ್ಗೆ ಹೋಗಿದ್ದಂಥದ್ದು. ಸೊ ಅಥ್ಲೆಟಿಕ್ಸಲ್ಲಿ ಫ್ರೆಂಡ್ಸ್ ಆಗಿದ್ದಂಥದ್ದು ಇವರೆಲ್ಲರೂ. ಸುಮಾರು 10 ವರ್ಷದ ಫ್ರೆಂಡ್ಶಿಪ್ಪು ನಮ್ಮದು. ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಿದ್ದು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನಮಗೆ. ಸೊ ಹಾಗೆ ನಾವು ಫಂಕ್ಷನ್ಗೆ ಹೋಗಿದ್ವಲ್ವ, ವಿಶ್ ಮಾಡಿ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.